ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಗ್ಲು ಶಿವ ಕೊಲೆ ಪ್ರಕರಣ ಸಿಐಡಿ ಅಧಿಕಾರಿಗಳಿಂದ ಶಾಸಕ ಬೈರತಿ ಬಸವರಾಜ್ ತೀವ್ರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬೈರತಿ ಬಸವರಾಜ್ ವಿಚಾರಣೆ ನಡೆಸುವಂತಹ ಸಿಐಡಿ ಡಿವೈಎಸ್ಪಿ ಗೌತಮ್ ಶಿವಪ್ರಕಾಶ್ ಅಲಿಯಾಸ್ ಬಿಗ್ಲು ಶಿವ ಕೊಲೆ ಪ್ರಕರಣ ಸಿಐಡಿ ಅಧಿಕಾರಿಗಳಿಂದ ಶಾಸಕ ಬೈರತಿ ಬಸವರಾಜ್ ತೀವ್ರ ವಿಚಾರಣೆ. ಬೈರತಿ ಬಸವರಾಜ್ ವಿಚಾರಣೆ ನಡೆಸುವಂತಹ ಸಿಐಡಿ ಡಿವೈಎಸ್ಪಿ ಗೌತಮ್ ಈ ಹಿಂದೆ ಇದೇ ಕೇಸ್ನಲ್ಲಿ 2 ಬಾರಿ ವಿಚಾರಣೆ ಎದುರಿಸಿದ್ದಂತಹ ಭಾರತೀ ನಗರ ಪೊಲೀಸರ ಮುಂದೆ 2 ಬಾರಿ ಹೇಳಿಕೆಯನ್ನ ನೀಡಿದಂತಹ ಬೈರತಿ ಬಸವರಾಜ್ ಸಿಐಡಿ ಬಂಧಿಸುವಂತಹ ವೇಳೆಯಲ್ಲಿ ಗ್ರಾಂಟ್ಸ್ ಆಫ್ ಅರೆಸ್ಟ್ ಬಗ್ಗೆ ವಿಚಾರಣೆ ಸದ್ಯ ಸಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಟುಕೊಂಡು ಸಿಐಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಭಾರತೀ ನಗರ ಪೊಲೀಸರಿಗೆ ಹೇಳಿಕೆ ನೀಡಿರುವ ಪ್ರತಿ ಪಡೆದಿರುವಂತಹ ಸಿಐಡಿ ಬೈರತಿ ಬಸವರಾಜ್ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಬಂದು ಶರಣಾಗಿದ್ದಾರೆ ಅಂತ ಹೇಳಬೇಕಷ್ಟೇ. ಬಿಗ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ಲು ಶಿವ ಅವರನ್ನ ಕೊಲೆ ಮಾಡಿರುವಂತಹ ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರು ಬಿಜೆಪಿಯ ನಾಯಕರು ಅರೆಸ್ಟ್ ಆಗಿದ್ದಾರೆ. ಈಗ ಅವರನ್ನ ಕರ್ಕೊಂಡೋಗಿ ಒಂದ್ಸಲ ಆಸ್ಪತ್ರೆಗೆ ಸೇರಿಸ್ತಾರೆ. ಏನಾಗಿದೆ ಏನು ಎತ್ತ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ ನೋಡ್ಲಾಗತ್ತೆ. ಆಮೇಲೆ ನಾರಾಯಣಕ್ಕೂ ಕೂಡ ಕರ್ಕೊಂಡು ಹೋಗಿದ್ರಂತೆ. ಹೃದಯ ಸಂಬಂಧಿ ಕಾಯಿಲೆಗಳೇನಾದ್ರು ಹೋಯ್ತಾ ಇಲ್ವಾ ಅಂತ, ವಯಸ್ಸಾಗಿದೆ ಅಲ್ವಾ ಅಂತ ಹೇಳಿ ಸಿಐಡಿ ಅವರು ಅಲ್ಲೂ ಕೂಡ ಹೋಗಿ ತಪಾಸಣೆಯನ್ನು ನಡೆಸ್ಕೊಂಡು ಬಂದರು. ತದಾದ ನಂತರ ಕೋರ್ಟ್ಗೆ ಸರೆಂಡರ್ ಮಾಡಬೇಕಾಗಿತ್ತು. ಸರೆಂಡರ್ ಆಯಿತು. ಸಿಐಡಿ ಅಧಿಕಾರಿಗಳಿಂದ ಬೈರತಿ ಬಸವರಾಜ್ ಅವರನ್ನು ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬೈರತಿ ವಿಚಾರಣೆ ನಡೆಸಬೇಕಾದ್ರೆ ಸಿಐಡಿ ಡಿವೈಎಸ್ಪಿ ಗೌತಮ್ ಅವರು ಕೂಡ ಇದ್ರು. ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಿಐಡಿ ಬಂಧಿಸುವ ವೇಳೆಯಲ್ಲಿ ಗ್ರಾಂಡ್ ಆಫ್ ಅರೆಸ್ಟ್ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. 2 ಬಾರಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಬೈರತಿ ಬಸವರಾಜ್ ಅವರು ಕೇಳ್ತಾರೆ, ಅಲ್ಲಿ ನೀವೇನು, ನಿಮಗೆ ಆತ ಫೋನ್ ಮಾಡಿದ್ದಲ್ಲ, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಕೇಳಿದಾಗ ಅವರು ವಿಚಾರಗಳನ್ನು ಹೇಳಬೇಕಾಗುತ್ತೆ. ಆ ರೀತಿಯಾಗಿ ನಡೆಯುತ್ತೆ ಅಲ್ಲಿ ವಿವರಣೆಗಳು. ಎಸ್ ಇದರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ನಿಸರ್ಗ, ಸಿಐಡಿಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರುವಂತಹ ಬೈರತಿ ಮುಂದೇನಮ್ಮ ಆಗಬಹುದು? ಎಸ್ ಕಾವ್ಯ, ರೌಡಿ ಶೀಟರ್ ಬಿಗ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬೈರತಿ ಬಸವರಾಜರವನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. 7 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜರವನ್ನ ತೀವ್ರವಾಗಿ ತನಿಖೆಯನ್ನ ನಡೆಸಿ ಅವರ ಜೊತೆ, ಅಂದ್ರೆ ಆರೋಪಿಯಾಗಿರುವಂತಹ ಜಗ್ಗು ಅವರ ಜೊತೆ ಇವರ ಬಳಿ ಇದ್ದಂತಹ ಸ್ನೇಹದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಬೈರತಿ ಬಸವರಾಜ್ ಅವರು ಬಳಕೆ ಮಾಡ್ತಿದ್ದಂತಹ ಒಂದು ಸೀಕ್ರೆಟ್ ಮೊಬೈಲ್ಗಳಿಗಾಗಿ ಕೂಡ ಸಿಐಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇರೋದು. ಯಾಕಂತ ಹೇಳಿದ್ರೆ ಆ ಮೊಬೈಲ್ ಏನಾದ್ರೂ ಆಧಾರವಾಗತ್ತಾ, ಆ ಮೊಬೈಲ್ ಏನಾದ್ರೂ ವಿಟ್ನೆಸ್ ಆಗತ್ತಾ ಅನ್ನುವಂಥದ್ದು ಅವರಿಗೆ ಸಿಐಡಿ ಅಧಿಕಾರಿಗಳಿಗೆ ಬಂದಿರುವಂತಹ ಅನುಮಾನದ ಪ್ರಕಾರ ಅವರು ಮೊಬೈಲ್ ಅನ್ನ ಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈ ಮೊಬೈಲ್ ಏನಾದ್ರೂ ಸಿಕ್ಕಿದ್ರೆ ಸತ್ಯ ಮರೆಮಾಚುವಂತಹ ಕೆಲಸ ನಡೆಸ್ತಾ ಇರುವಂತವ್ರಿಗೆ ಇದು ಒಂದು ಶಾಕ್ ಆಗತ್ತಾ, ಮೊಬೈಲ್ ಸಿಕ್ಕರೆ ಇದರ ಸತ್ಯಾಂಶ ಏನಾದ್ರೂ ಹೊರ ಬರುತ್ತಾ, ಆರೋಪಿಯಾಗಿರುವಂತಹ ಬಸವರಾಜ್ ಅಪರಾಧಿ ಆಗ್ತಾರಾ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರೋದಂಥದ್ದು ಕಾವ್ಯ. ಇನ್ನು ನೋಡ್ಬೇಕಾಗಿದೆ ಮೊಬೈಲ್ ಸಿಕ್ಕದ ಮೇಲೆ ಏನೇನೆಲ್ಲ ಆಗ್ತಾ ಇದೆ, ಇವ್ರಿಗೆ ಜೈಲಾಗತ್ತಾ ಅಥವಾ ರಿಮ್ಯಾಂಡ್ ರೂಮ್ ನಲ್ಲಿ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿರುವಂತಹ ಸಿಐಡಿಗೆ ಏನಾಗುತ್ತೆ ಮುಂದೆ ಕಾದು ನೋಡ್ಬೇಕಿದೆ ಕಾವ್ಯ. ಎಸ್ ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸಿಐಡಿ ಬಂಧನ ಆಗಿದೆ. ಸಿಐಡಿಯಲ್ಲಿ ವಿಚಾರಣೆಗಳು ನಡೀತಾ ಇದೆ. ಸಾಕಷ್ಟು ವಿಚಾರಗಳನ್ನು ಹೊರಗೆ ತೆಗಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಇದೆ ಅಂತ ಗೊತ್ತಾಗುತ್ತೋ ಇಲ್ವೋ ಅಂತ ಗೊತ್ತಾಗಬೇಕು, ಕಾದು ನೋಡಬೇಕಾಗಿದೆ.